ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮಲ್ಲಿ ಎಷ್ಟು ಜನ ತಮಿಳಿನ ಸುರರೈ ಪೊಟ್ರೋ ಸಿನಿಮಾವನ್ನ ನೋಡಿದ್ದೀರಿ? ಈ ಸಿನಿಮಾವನ್ನ ಏರ್ ಡೆಕ್ಕನ್ನ ಸಂಸ್ಥಾಪಕರಾದ GR ಗೋಪಿನಾಥ್ ಅವರ ಜೀವನ ಆಧಾರಿತವಾಗಿ ತೆಗೆಯಲಾಗಿದೆ. ಈ ಸಿನಿಮಾದ ಮುಕ್ತಾಯ ಏರ್ ಡೆಕ್ಕನ್ನ ಸಕ್ಸಸ್ ಮೂಲಕ ಮುಕ್ತಾಯವಾಗುತ್ತದೆ. ಆದರೆ ನಿಜವಾದ ಕಥೆಯ ಮುಕ್ತಾಯ ಅದಲ್ಲ. ನಿಜವಾದ ಮುಕ್ತಾಯ ಏರ್ ಡೆಕ್ಕನ್ ವಿಜಯ್ ಮಲ್ಯ ಸಾಮ್ರಾಜ್ಯದ ಅಂತ್ಯಕ್ಕೆ ಒಂದು ಕಾರಣವಾಯಿತು ಎಂಬುದಾಗಿತ್ತು. ವಿಜಯ್ ಮಲ್ಯ ಒಂದು ಸಮಯದಲ್ಲಿ ಒನ್ ಆಫ್ ದಿ ಮೋಸ್ಟ್ ಪ್ರಾಮಿನೆಂಟ್ ಬಿಸ್ನೆಸ್ ಮ್ಯಾನ್ ಇನ್ ಇಂಡಿಯಾ. ಸ್ನೇಹಿತರೆ, ನೀವು ಒಮ್ಮೆ SBI ಬ್ಯಾಂಕ್ಗೆ ಹೋಗಿ ಲೋನ್ ಕೇಳಿದ್ರೆ ನಿಮ್ಮನ್ನ ಹೇಗ್ ನೋಡ್ತಾರೆ ಅದನ್ನ ಊಹಿಸಿಕೊಂಡ್ರೂ ನೋವಾಗುತ್ತೆ. ಆ ರೀತಿ ಇರುತ್ತೆ ಬ್ಯಾಂಕ್ ಅಧಿಕಾರಿಗಳ ವರ್ತನೆ. ಆದರೆ ಈ ಮಲ್ಯ ಅವರ ರೇಂಜೇ ಬೇರೆಯಾಗಿತ್ತು. ಅದೇ ಬ್ಯಾಂಕಿಗೆ ಹೋಗಿ ಒಂದು ವಿಮಾನಯಾನ ಸಂಸ್ಥೆಯನ್ನೇ ಪ್ರಾರಂಭಿಸಲು ಬೇಕಾದಷ್ಟು ಹಣವನ್ನ ಸಾಲವಾಗಿ ತೆಗೆದುಕೊಂಡು ಬಂದಿದ್ದರು. ಹೌದು, ಇದು SBI ಬ್ಯಾಂಕಿನ ಇತಿಹಾಸದಲ್ಲೇ ಮರೆಯಲಾಗದ ಒಂದು ಕಹಿ ಘಟನೆ. ಆದರೆ ಅಂದು ವಿಜಯ್ ಮಲ್ಯನನ್ನ ನಂಬಿ ಒಂದು ಬ್ಯಾಂಕ್ ಅಷ್ಟೊಂದು ಮೊತ್ತದ ಲೋನ್ ನೀಡುತ್ತೆ ಅಂದ್ರೆ ಆತನ ರೇಂಜ್ ಹೇಗಿದ್ದಿರಬೇಡ ಎಂದು ಒಮ್ಮೆ ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಜಯ್ ಮಲ್ಯ ಅವರಿಗೆ ಇನ್ನೊಂದು ಹೆಸರು ಕೂಡ ಇದೆ, ಅದೇ ಕಿಂಗ್ ಆಫ್ ಗುಡ್ ಟೈಮ್. ಇವರು ಪಾರ್ಟಿ ಮಾಡಿದರೆ ಕೋಟಿಗಟ್ಟಲೆ ಹಣವನ್ನ ನೀರಿನ ರೀತಿ ಖರ್ಚು ಮಾಡ್ತಾ ಇದ್ರು. ಯಾರದ್ದಾದ್ರೂ ಐಷಾರಾಮಿ ಜೀವನವೆಂದರೆ ಅವರ ಬಳಿ ಐಷಾರಾಮಿ ಬಂಗಲೆ, ಪ್ರೈವೇಟ್ ವಿಮಾನಗಳು, ದುಬಾರಿ ಕಾರು ಈ ರೀತಿ ಇರುತ್ತದೆ. ಆದರೆ ಇವೆಲ್ಲವುಗಳು ವಿಜಯ್ ಮಲ್ಯ ಅವರಿಗೆ ಬೇಸಿಕ್ ನೆಸೆಸಿಟಿ ಮಾತ್ರವೇ ಆಗಿತ್ತು. ಅಂದು ಇವರ ಬಳಿ ಓಡಾಡಲು ಪ್ರೈವೇಟ್ ಬೋಯಿಂಗ್ 727 ವಿಮಾನ ಇತ್ತು, ಸುಮಾರು 250 ವಿಂಟೇಜ್ ಕಾರ್ಗಳಿತ್ತು, ಹಾಗೂ ಒನ್ ಆಫ್ ದಿ ಮೋಸ್ಟ್ ಫೇಮಸ್ IPL ಟೀಮ್ RCBಯ ಮಾಲೀಕರು ಕೂಡ ಆಗಿದ್ದರು. ಭಾರತದಲ್ಲಿ ಇವರನ್ನ ಲಿಕ್ಕರ್ ಕಿಂಗ್ ಎಂದೇ ಕರೆಯುತ್ತಿದ್ದರು. ಹೀಗೆ ಬದುಕಿದ ಮಲ್ಯ ತಾವು ಮಾಡಿದ ತಪ್ಪುಗಳಿಂದ ತಮ್ಮ ಬಳಿ ಇದ್ದದ್ದೆಲ್ಲವನ್ನ ಕಳೆದುಕೊಂಡು ವಿದೇಶಕ್ಕೆ ಪರಾರಿಯಾಗಬೇಕಾಯಿತು. ವಿಜಯ್ ಮಲ್ಯ ಸಾಮ್ರಾಜ್ಯದ ಅಂತ್ಯವಾಗಲು ಬಹುಮುಖ್ಯ ಕಾರಣವಾದ ತಪ್ಪೆಂದರೆ ಅದು ಕಿಂಗ್ ಫಿಶರ್ ಏರ್ಲೈನ್ ಶುರು ಮಾಡಿದ್ದು. ಈ ದಿನದ ಸಂಚಿಕೆಯಲ್ಲಿ ವಿಜಯ್ ಮಲ್ಯ ಅವರ ಲೈಫ್ ಸ್ಟೈಲ್ ಮತ್ತು ಕಿಂಗ್ ಫಿಶರ್ ಏರ್ಲೈನ್ನ ಅವನತಿ ಹಾಗೂ ಏರ್ ಡೆಕ್ಕನ್ ಕಿಂಗ್ ಫಿಶರ್ ಏರ್ಲೈನ್ನ ಅಂತ್ಯಕ್ಕೆ ಹೇಗೆ ಕಾರಣವಾಯಿತು ಅನ್ನೋದನ್ನ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಾವು ಬಾಲ್ಯದಿಂದಲೂ ಅನೇಕ ಸ್ಫೂರ್ತಿದಾಯಕ ಕಥೆಗಳನ್ನ ಕೇಳುತ್ತಾ ಬಂದಿದ್ದೇವೆ. ಅಂಥದ್ದೇ ಕತೆ ಮಲ್ಯ ಅವರಿಗೂ ಕೂಡ ಇತ್ತು. ಆದರೆ ಅದು ವಿಜಯ್ ಮಲ್ಯಗಲ್ಲ, ಅವರ ತಂದೆ ವಿಠಲ್ ಮಲ್ಯ ಅವರದ್ದು. ಇವರು ಲಿಕ್ಕರ್, ಬಿಯರ್, ಆಹಾರ ಉತ್ಪನ್ನ ಇಂಡಸ್ಟ್ರಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅವುಗಳನ್ನು ಅಭಿವೃದ್ಧಿಪಡಿಸಿ ಯುನೈಟೆಡ್ ಬಿವರೇಜಸ್ ಗ್ರೂಪ್ಗೆ ಚೇರ್ಮನ್ ಆಗುತ್ತಾರೆ. ವಿಠಲ್ ಮಲ್ಯ ಹಾಗೂ ಲಲಿತಾ ರಾಮಯ್ಯ ಅವರಿಗೆ ಹುಟ್ಟಿದ ಮಗನೇ ಈ ವಿಜಯ್ ಮಲ್ಯ. ವಿಠಲ್ ಮಲ್ಯ ಅವರು ಎಷ್ಟು ಸಂಪಾದಿಸಿದರು, ಎಷ್ಟೇ ಶ್ರೀಮಂತನಾದರೂ ಕೂಡ ಡೌನ್ ಟು ಅರ್ತ್ ಎನ್ನುವ ಹಾಗೆ ಇರ್ತಾ ಇದ್ರು. ಆದರೆ ವಿಜಯ್ ಮಲ್ಯ ಅವರ ಜೀವನ ಶೈಲಿ ಅವರ ತಂದೆ ರೀತಿ ಇದ್ದಿರಲಿಲ್ಲ. ಹಾಗೆಂದ ಮಾತ್ರಕ್ಕೆ ಅವರು ಕೆಟ್ಟವರೇನು ಆಗಿರಲಿಲ್ಲ. ತನ್ನ ತಂದೆ ಮಾಡಿಟ್ಟ ಸಂಪತ್ತನ್ನ ಅನುಭವಿಸುತ್ತಿದ್ದರು ಅಷ್ಟೇ. ಮಲ್ಯ ಅವರ ಪ್ರಾಥಮಿಕ ಶಿಕ್ಷಣ ಲಾ ಮಾರ್ಟಿನೇರ್ ಸ್ಕೂಲ್ನಲ್ಲಿ ಕಂಪ್ಲೀಟ್ ಆಗುತ್ತದೆ ಮತ್ತು ಕೋಲ್ಕತ್ತಾದಲ್ಲಿಯೇ ಸೇಂಟ್ ಝೇವಿಯರ್ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಕಾಮರ್ಸ್ ಡಿಗ್ರಿಯನ್ನ 1976ರಲ್ಲಿ ಪಡೆದುಕೊಳ್ಳುತ್ತಾರೆ. ನಂತರ ಉನ್ನತ ವ್ಯಾಸಂಗ ಮಾಡಿದ್ದು ಅಮೆರಿಕಾದಲ್ಲಿ. ಹೀಗೆ ವಿಮಾನದಲ್ಲಿ ಹೋಗಿ ಬರುವುದನ್ನ ಮಾಡುತ್ತಿರುವಾಗ ಏರ್ ಇಂಡಿಯಾ ಫ್ಲೈಟ್ನ ಗಗನಸಖಿಯಾದ ಸಮೀರಾ ತ್ಯಾಬಿ ಅವರನ್ನ ಪ್ರೀತಿಸಿ 1986ರಲ್ಲಿ ಮದುವೆಯಾಗ್ತಾರೆ. 1 ವರ್ಷದ ನಂತರ ಸಿದ್ಧಾರ್ಥ್ ಮಲ್ಯ ಅವರು ಹುಟ್ಟುತ್ತಾರೆ. ಅದಾದ ಕೆಲವು ವರ್ಷಗಳ ನಂತರ ಪರ್ಸನಲ್ ಕಾರಣದಿಂದಾಗಿ ವಿಚ್ಛೇದನವೂ ಕೂಡ ಆಗುತ್ತದೆ. ಆದರೆ ವಿಜಯ್ ಮಲ್ಯ ತುಂಬಾ ಸಂದರ್ಶನಗಳಲ್ಲಿ ಸಮೀರಾ ಜೊತೆ ಉತ್ತಮ ಸಂಬಂಧವಿದೆ ಎಂದು ಹೇಳಿಕೊಂಡಿದ್ದರು. ನಂತರ ತನ್ನ ಬಾಲ್ಯದ ಗೆಳತಿಯಾದ ರೇಖಾ ಅವರನ್ನ 1993ರಲ್ಲಿ ಮದುವೆಯಾಗ್ತಾರೆ. ಅಷ್ಟರಲ್ಲಿಯೇ ರೇಖಾ ಅವರಿಗೆ 2 ಬಾರಿ ಮದುವೆಯಾಗಿ ಲೈಲಾ ಮತ್ತು ಕಬೀರ್ ಎಂಬ 2 ಮಕ್ಕಳು ಇರುತ್ತಾರೆ. ನಂತರ ಲೇಯನ್ನ ಮತ್ತು ತಾನ್ಯಾ ಎಂಬ 2 ಮಕ್ಕಳು ಮಲ್ಯ ಮತ್ತು ರೇಖಾರಿಗೆ ಹುಟ್ಟುತ್ತಾರೆ. ಮುಂದೆ ಮಲ್ಯ ಅವರು ರೇಖಾ ಅವರ ಮಗಳಾದ ಲೈಲಾರನ್ನ ದತ್ತು ಪಡೆದುಕೊಳ್ಳುತ್ತಾರೆ. ಇದಾದ ನಂತರ ವಿಜಯ್ ಮಲ್ಯ ಅವರು 3ನೇ ಮದುವೆ ಆಗುತ್ತಿದ್ದಾರೆ ಎಂಬ ಗಾಸಿಪ್ಗಳು ಕೂಡ ಕೇಳಿ ಬರ್ತಾ ಇತ್ತು. ಅದು ಕೂಡ ಕಿಂಗ್ ಫಿಶರ್ ಏರ್ಲೈನ್ಸ್ನ ಗಗನಸಖಿ ಪಿಂಕ್ ಲಾಲ್ ವಾಣಿ ಅವರ ಜೊತೆ ರಿಲೇಶನ್ಶಿಪ್ನಲ್ಲಿ ಮಲ್ಯ ಇದ್ದಾರೆ, 3ನೇ ಬಾರಿ ಮದುವೆ ಆಗುತ್ತಿದ್ದಾರೆ ಎಂದು ಗಾಸಿಪ್ ಕೇಳಿ ಬರುತ್ತದೆ. ಆದರೆ ಆ ಮದುವೆ ನಡೆಯದೆ ಬರೀ ಗಾಸಿಪ್ ಸುದ್ದಿಯಾಗಿಯೇ ಉಳಿದು ಹೋಗುತ್ತೆ.
ಸ್ನೇಹಿತರೆ, 1983ರಲ್ಲಿ ವಿಠಲ್ ಮಲ್ಯ ಅವರು ಸಾವನ್ನಪ್ಪುತ್ತಾರೆ. ನಂತರ ವಿಜಯ್ ಮಲ್ಯ ಯುನೈಟೆಡ್ ಬಿವರೇಜರ್ಸ್ ಗ್ರೂಪ್ಗೆ ಚೇರ್ಮನ್ ಆಗ್ತಾರೆ. ಮಲ್ಯ ಅವರು ಒಂದ್ ಕಡೆ ಆಡಂಬರದ ಜೀವನ ನಡೆಸ್ತಾ ಇನ್ನೊಂದು ಕಡೆ ತನ್ನ ಬಿಸ್ನೆಸ್ ಅನ್ನ ಕೂಡ ವಿಸ್ತರಿಸುತ್ತಾ ಹೋಗುತ್ತಾರೆ. ಚೇರ್ಮನ್ ಆದ ನಂತರ ಕಷ್ಟಪಟ್ಟು ಕೆಲಸ ಮಾಡಿ ಕಂಪನಿಯ ಟರ್ನ್ ಓವರ್ ಅನ್ನ 64% ಹೆಚ್ಚು ಮಾಡ್ತಾರೆ. ವಿಜಯ್ ಮಲ್ಯ ಚೇರ್ಮನ್ ಆಗಿದ್ದ ಸಂದರ್ಭದಲ್ಲಿ ಕಂಪನಿಯ ಟರ್ನ್ ಓವರ್ $11 ಬಿಲಿಯನ್ ತಲುಪುತ್ತದೆ. ಈ ಸಮಯದಲ್ಲೇ ಜನ ಅವರನ್ನ ಕಿಂಗ್ ಆಫ್ ಗುಡ್ ಟೈಮ್ಸ್ ಎಂದು ಕರೆಯಲು ಶುರು ಮಾಡಿದ್ದು, ಆ ಹೆಸರು ಪ್ರಸಿದ್ಧಿಯೂ ಆಯಿತು. ಬರೀ ಪಾರ್ಟಿ ಮಾಡೋದಕ್ಕಂತಾಲೆ ವಿಜಯ್ ಮಲ್ಯ ಕೋಟ್ಯಂತರ ಹಣ ಖರ್ಚು ಮಾಡ್ತಾ ಇದ್ರು. ವಿಜಯ್ ಮಲ್ಯ ಅತ್ಯಂತ ಆಡಂಬರತೆಯಿಂದ ಜೀವನ ನಡೆಸುತ್ತಿದ್ದರೂ ಕೂಡ ಅನೇಕ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ದರು. 1990ರಲ್ಲಿ ಬರ್ಗರ್ ಪೇಂಟ್ಸ್, ಬೆಸ್ಟ್ ಅಂಡ್ ಕ್ರಾಂಪ್ಟನ್, ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಜರ್ಸ್, ದಿ ಏಷ್ಯನ್ ಏಜ್, ನ್ಯೂಸ್ ಪೇಪರ್ ಅಂಡ್ ದಿ ಪಬ್ಲಿಷರ್ ಆಫ್ ಫಿಲ್ಮ್ ಮ್ಯಾಗಝೀನ್ಸ್, ಸಿನಿ ಬ್ಲಿಟ್ಸ್ ಎಂಬ ಬಾಲಿವುಡ್ ಮ್ಯಾಗಝೀನ್ಸ್, ಹೀಗೆ ಅನೇಕ ಕಂಪನಿಗಳನ್ನ ಕೊಂಡುಕೊಳ್ತಾರೆ. ಹೀಗೆ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಕೋಟಿಗಟ್ಟಲೆ ಹಣವನ್ನ ಸಂಪಾದಿಸುತ್ತಿದ್ದರು ವಿಜಯ್ ಮಲ್ಯ. ಸ್ನೇಹಿತರೆ, ಹೀಗೆ ತನ್ನ ಬಿಸ್ನೆಸ್ ಅನ್ನ ವಿಸ್ತರಿಸುತ್ತಾ ಹೋಗುತ್ತಿರುವಾಗ ಮಲ್ಯ ಅವರಿಗೆ ಒಂದು ಐಡಿಯಾ ಬರುತ್ತದೆ. ಅದೇನೆಂದ್ರೆ, ತಾನು ಒಂದು ಏರ್ಲೈನ್ಸ್ ಅನ್ನ ಸ್ಟಾರ್ಟ್ ಮಾಡಬೇಕೆಂದು ಅಂದುಕೊಳ್ತಾರೆ. ಆ ಸಮಯದಲ್ಲಿ ಭಾರತದಲ್ಲಿ ಇದ್ದ ಏರ್ಲೈನ್ ಬಿಸ್ನೆಸ್ಸೇ ಬೇರೆಯಾಗಿತ್ತು. ವಿಜಯ್ ಮಲ್ಯ ಅಂದುಕೊಂಡ ಬಿಸ್ನೆಸ್ಸೇ ಬೇರೆಯಾಗಿತ್ತು. ಮಲ್ಯ ಅವರು ಫ್ಲೈಟ್ ನಲ್ಲಿ ಓಡಾಡೋದನ್ನ ಲಕ್ಸುರಿ ಜೀವನ ಕೋರಿಕೊಳ್ಳುವ ಜನರು ಮಾತ್ರ ಎಂದುಕೊಳ್ಳುತ್ತಾರೆ. ಭಾರತದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಂಬುದು ಒಂದು ನೆಸೆಸಿಟಿ ಮಾತ್ರವೇ, ಬದಲಾಗಿ ಲಕ್ಸುರಿ ಅಲ್ಲ. ಕೆಲವರು ಮಾತ್ರ ಲಕ್ಸುರಿ ಜೀವನಕ್ಕಾಗಿ ಹೆಚ್ಚು ಹಣವನ್ನ ಪೇ ಮಾಡ್ತಾರೆ. ಇದನ್ನ ಮಲ್ಯ ಅರ್ಥ ಮಾಡಿಕೊಳ್ಳದೆ ಹೋಗ್ತಾರೆ. 2005ರಲ್ಲಿ ಮಲ್ಯ ತನ್ನ ಮಗನ 18ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕಿಂಗ್ ಫಿಶರ್ ಏರ್ಲೈನ್ ಅನ್ನ ಶುರು ಮಾಡ್ತಾರೆ. ಇಲ್ಲಿ ಮಲ್ಯ ಅವರು ಒಂದು ಜೀನಿಯಸ್ ಬಿಸ್ನೆಸ್ ಟ್ರಿಕ್ ಅನ್ನ ಅನುಸರಿಸಿದ್ದರು. ಅದುವೇ ತನ್ನ ವಿಮಾನಯಾನ ಸಂಸ್ಥೆಗೆ ಕಿಂಗ್ ಫಿಶರ್ ಏರ್ಲೈನ್ಸ್ ಎಂದು ಹೆಸರಿಟ್ಟಿದ್ದು. ಆ ಸಮಯದಲ್ಲಿ ಕಿಂಗ್ ಫಿಶರ್ ಬಿಯರ್ ತುಂಬಾನೇ ಫೇಮಸ್ ಆಗಿತ್ತು. ಇದನ್ನ ಮೊದಲು 1857ರಲ್ಲಿ ತಯಾರು ಮಾಡಲಾಯಿತು. ಮಲ್ಯ ಅವರು ಇದರ ಕೆಪಾಬಿಲಿಟಿ ತಿಳಿದುಕೊಂಡು 1978ರಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಆಗಿನಿಂದಲೂ ಈ ಬ್ರ್ಯಾಂಡ್ ಎಲ್ಲರಿಗೂ ಪರಿಚಯವಾಗುತ್ತದೆ. ಈ ಬಿಯರ್ ಕೇವಲ ಮಧ್ಯಮ ಮತ್ತು ಬಡ ಜನರಿಗಲ್ಲದೆ ಶ್ರೀಮಂತ ವರ್ಗದ ಜನರಿಗೂ ಕೂಡ ಬಲು ಪ್ರಿಯವಾಗಿತ್ತು. ಎಲ್ಲಾ ವರ್ಗದ ಜನರಿಗೂ ಈ ಕಿಂಗ್ ಫಿಶರ್ ಬಿಯರ್ ಎಂಬ ಹೆಸರು ಪರಿಚಯವಾಗಿರೋದ್ರಿಂದಲೇ ತನ್ನ ಏರ್ಲೈನ್ಸ್ ಬ್ರ್ಯಾಂಡ್ಗೂ ಕೂಡ ಈ ಹೆಸರನ್ನೇ ಇಡ್ತಾರೆ. ಹೀಗೆ ಕಿಂಗ್ ಫಿಶರ್ ಹೆಸರನ್ನ ತಮ್ಮ ಏರ್ಲೈನ್ಸ್ಗೆ ಉಪಯೋಗಿಸಿಕೊಳ್ತಾರೆ. ಆದರೆ ಮಾರ್ಕೆಟಿಂಗ್ ಅನ್ನ ಕ್ಯಾಪ್ಚರ್ ಮಾಡೋದರಲ್ಲಿ ವಿಫಲವಾಗ್ತಾರೆ. ಅಷ್ಟರಲ್ಲಿಯೇ ಅಂದ್ರೆ 2003ರಲ್ಲಿ ಏರ್ ಡೆಕ್ಕನ್ ಶುರುವಾಗುತ್ತೆ. ಸಾಮಾನ್ಯ ಪ್ರಜೆಗಳು ಕೂಡ ವಿಮಾನದಲ್ಲಿ ಪ್ರಯಾಣ ಮಾಡಲು ಶುರು ಮಾಡ್ತಾರೆ. 2005ರಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ 4 ವಿಮಾನಗಳೊಂದಿಗೆ ತನ್ನ ಕೆಲಸವನ್ನ ಪ್ರಾರಂಭಿಸುತ್ತದೆ. ಈ 4 ವಿಮಾನಗಳು ಹೆಚ್ಚಾಗಿ ಮುಂಬೈ ಮತ್ತು ದಿಲ್ಲಿ ಮಧ್ಯದಲ್ಲಿ ಮಾತ್ರ ಚಲಿಸುತ್ತಿದ್ದವು. ಆ ಸಮಯದಲ್ಲಿ ಪ್ರಪಂಚದ ಮೋಸ್ಟ್ ಬ್ಯುಸಿಯೆಸ್ಟ್ ರೂಟ್ ಇದಾಗಿತ್ತು. ಪ್ರಸ್ತುತವೂ ಕೂಡ ಇದು ಪ್ರಪಂಚದಲ್ಲಿಯೇ 7ನೇ ಬ್ಯುಸಿಯೆಸ್ಟ್ ಮಾರ್ಗವಾಗಿದೆ. ಕಿಂಗ್ ಫಿಶರ್ ಏರ್ಲೈನ್ಸ್ ವಿಮಾನಗಳಲ್ಲಿ 30 ಫಸ್ಟ್ ಕ್ಲಾಸ್ ಸೀಟುಗಳು ಇರುತ್ತಿದ್ದವು ಹಾಗೂ 114 ಎಕಾನಮಿ ಸೀಟುಗಳು ಇರುತ್ತಿದ್ದವು. 2007 ಬರುವಷ್ಟರಲ್ಲಿ ಕಿಂಗ್ ಫಿಶರ್ ಸಂಸ್ಥೆಯ ಬಳಿ 20 ಏರ್ ಬಸ್ಗಳು ಇದ್ದವು. ಆದರೆ ವಿಜಯ್ ಮಲ್ಯ ಅವರು ಇಂಡಿಯನ್ ಮಾರ್ಕೆಟ್ ಬಗ್ಗೆ ಅರ್ಥ ಮಾಡಿಕೊಳ್ಳಲಿಲ್ಲ. ಭಾರತದಲ್ಲಿ ಅವರ ಯೋಜನೆಗಳು ಫಲಿಸೋದಿಲ್ಲ. ಇದೇ ಸಮಯದಲ್ಲಿ ಅವರು ಇನ್ನೊಂದು ತಪ್ಪು ಮಾಡ್ತಾರೆ. ಅದುವೇ ಇಂಟರ್ನ್ಯಾಷನಲ್ ಆಗಿ ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಎಂದು ನಿರ್ಧರಿಸಿದ್ದು. ಇದರಲ್ಲಿ ತಪ್ಪೇನಿದೆ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಆ ಸಮಯದಲ್ಲಿ ಕಿಂಗ್ ಫಿಶರ್ ಏರ್ಲೈನ್ಸ್ ಅದಾಗ್ಲೇ ನಷ್ಟದಲ್ಲಿ ಸಿಲುಕಿತ್ತು. ಅಂದ್ರೆ ಅದು ಶುರುವಾಗಿನಿಂದಲೂ ನಷ್ಟದಲ್ಲೇ ಸಾಕ್ತಾ ಇತ್ತು. 2007ರಷ್ಟರಲ್ಲಿ ಆದ ನಷ್ಟವನ್ನ ಸರಿ ಮಾಡಲು ಬಿಸ್ನೆಸ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು ಎಂದುಕೊಳ್ತಾರೆ. ಆದರೆ ಇಂಟರ್ನ್ಯಾಷನಲ್ ರೂಟ್ ನಲ್ಲಿ ವಿಮಾನಗಳನ್ನ ಮುನ್ನಡೆಸಬೇಕು ಅಂದ್ರೆ 5 ವರ್ಷಗಳ ಕಾಲ ದೇಶೀಯವಾಗಿ ಒಂದು ವಿಮಾನಯಾನ ಸಂಸ್ಥೆಯನ್ನ ಮುಂದುವರಿಸಿದ ಅನುಭವ ಇರಬೇಕು. ಇದು ಒಂದು ರೂಲ್ ಆಗಿದೆ. ಆದರೆ ಕಿಂಗ್ ಫಿಶರ್ ಏರ್ಲೈನ್ಸ್ ಶುರುವಾಗಿದ್ದು 2005ರಲ್ಲಿ. ಆದ ಕಾರಣ ಅವರಿಗೆ ಇಂಟರ್ನ್ಯಾಷನಲ್ ರೂಟ್ ನಲ್ಲಿ ವಿಮಾನಯಾನ ಶುರು ಮಾಡುವ ಲೈಸೆನ್ಸ್ ಸಿಗೋದಿಲ್ಲ. ಬಿಸ್ನೆಸ್ ಅನ್ನ ಬೇಗ ಎಕ್ಸ್ಪ್ಯಾಂಡ್ ಮಾಡಿಕೊಳ್ಳಬೇಕು ಎಂಬ ಕಾರಣದಿಂದ ತುಂಬಾ ನಷ್ಟದಲ್ಲಿ ನಡೆಯುತ್ತಿದ್ದ ಏರ್ ಡೆಕ್ಕನ್ ಸಂಸ್ಥೆಯನ್ನ ವಿಜಯ್ ಮಲ್ಯ ಕೊಂಡುಕೊಳ್ತಾರೆ. ಈ ಏರ್ ಡೆಕ್ಕನ್ ಸಂಸ್ಥೆ ಶುರುವಿನಲ್ಲಿ ತುಂಬಾ ಚೆನ್ನಾಗಿ ಸಾಕ್ತಾ ಇತ್ತು. ಆದರೆ ಕಡಿಮೆ ಖರ್ಚಿನಲ್ಲಿ ವಿಮಾನ ಪ್ರಯಾಣದ ಸೇವೆ ದೀರ್ಘಾವಧಿಗೆ ನೀಡುವುದು ಸುಲಭದ ಕೆಲಸವಾಗಿರಲಿಲ್ಲ. ಆಟೋಮೆಟಿಕ್ ಆಗಿ ಏರ್ ಡೆಕ್ಕನ್ ಕೂಡ ನಷ್ಟಕ್ಕೆ ತಿರುಗುತ್ತದೆ. ನೌಕರರಿಗೆ ಸ್ಯಾಲರಿಯನ್ನ ಕೂಡ ನೀಡಲಾಗದ ಪರಿಸ್ಥಿತಿಗೆ ಬರುತ್ತದೆ. ಆ ಸಮಯದಲ್ಲಿ ಅನಿಲ್ ಅಂಬಾನಿ ಮತ್ತು ವಿಜಯ್ ಮಲ್ಯ ಅವರು ಈ ಸಂಸ್ಥೆಯನ್ನ ಕೊಂಡುಕೊಳ್ಳಲು ಆಸಕ್ತಿ ತೋರಿಸ್ತಾರೆ. ಕೊನೆಯದಾಗಿ ವಿಜಯ್ ಮಲ್ಯ ಅವರು ಈ ಸಂಸ್ಥೆಯನ್ನ ಕೊಂಡುಕೊಳ್ಳುತ್ತಾರೆ. ಇದೇ ವಿಜಯ್ ಮಲ್ಯ ಅವರು ಮಾಡಿದ ಅತ್ಯಂತ ದೊಡ್ಡ ತಪ್ಪು. ಯಾಕಂದರೆ ವಿಜಯ್ ಮಲ್ಯ ಅವರು ಏರ್ ಡೆಕ್ಕನ್ ಸಂಸ್ಥೆಯನ್ನ ಕೊಂಡುಕೊಳ್ಳುವ ಸಲುವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಳ್ತಾರೆ.
ಅಂದು ಅವರ ಆಲೋಚನೆಗಳೇನು ಸರಿಯಾಗಿಯೇ ಇದ್ದವು. ಆದರೆ 2008ರಲ್ಲಿ ಉಂಟಾದ ಆರ್ಥಿಕ ಹಿಂಜರಿತದಿಂದಾಗಿ ಇಂಧನದ ಬೆಲೆಗಳು ಹೆಚ್ಚಾಗಿ ಹೋಗುತ್ತವೆ. ಆ ಸಮಯದಲ್ಲಿ ಮೊದಲೇ ನಷ್ಟದಲ್ಲಿದ್ದ ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ದೊಡ್ಡ ಹೊಡೆತವನ್ನೇ ನೀಡಿತು. ನೀವು ಈ ಚಾರ್ಟ್ ನಲ್ಲಿ ಗಮನಿಸಬಹುದು. 2008ರಿಂದ 2011 ಬರುವಷ್ಟರಲ್ಲಿ 9,000 ಕೋಟಿ ನಷ್ಟವಾಗುತ್ತದೆ. ಇಷ್ಟೇ ಅಲ್ಲದೆ ಬ್ರಿಟನ್ ದೇಶದಲ್ಲಿದ್ದ ಸೆಲ್ ಕಂಪನಿಗಳನ್ನ ತೋರಿಸಿ ಸುಮಾರು 17 ಭಾರತೀಯ ಬ್ಯಾಂಕ್ಗಳಲ್ಲಿ 6,960 ಕೋಟಿ ಸಾಲವನ್ನ ಪಡೆಯುತ್ತಾರೆ ಮಲ್ಯ. ಕಿಂಗ್ ಫಿಶರ್ ಏರ್ಲೈನ್ನ ಉತ್ತುಂಗದ ಸಮಯದಲ್ಲಿ ಅದರ ಬಳಿ 69 ಏರ್ಕ್ರಾಫ್ಟ್ಗಳು ಇದ್ದವು. 2010 ಬರುವಷ್ಟರಲ್ಲಿ ಅದು 41 ಏರ್ಕ್ರಾಫ್ಟ್ಗಳಿಗೆ ಬಂದು ನಿಲ್ಲುತ್ತದೆ. ಅಷ್ಟರಲ್ಲಾಗಲೇ ಸಾವಿರಾರು ಕೋಟಿ ನಷ್ಟವನ್ನ ಕೂಡ ಅನುಭವಿಸಿತ್ತು ಕಿಂಗ್ ಫಿಶರ್ ಏರ್ಲೈನ್. ಕ್ರೆಡಿಟರ್ಸ್ಗಳಿಗೆ ಕೊಟ್ಟ ಚೆಕ್ಗಳು ಕೂಡ ಫೇಲ್ ಆದವು. ನೌಕರರಿಗೆ ವೇತನ ಕೊಡದೆ ಹೋದ್ರು. ಅಷ್ಟರಲ್ಲೇ ಮಲ್ಯ ಅವರು ಲೋನ್ ಆಗಿ ತೆಗೆದುಕೊಂಡ ಹಣವನ್ನ ಇನ್ವೆಸ್ಟ್ ಮಾಡಿದ್ರೂ ಕೂಡ ಉಪಯೋಗವಾಗೋದಿಲ್ಲ. ಮುಂದೆ ಅನೇಕ ಬ್ಯಾಂಕ್ಗಳು ಇನ್ನೂ ನಿಮಗೆ ಸಾಲ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾವೆ. ಇನ್ನು ಇದೇ ಸಮಯದಲ್ಲೇ ಮಲ್ಯ ಅವರು ಹೊಸ ಹೂಡಿಕೆದಾರರಿಗಾಗಿ ಹುಡುಕಾಟ ಮಾಡ್ತಾರೆ. ಹೂಡಿಕೆದಾರರು ಬಂದರೂ ಸಹ ಅವರೆಲ್ಲರೂ ವಿದೇಶಿ ಹೂಡಿಕೆದಾರರಾಗಿರುತ್ತಾರೆ. ಆ ಸಮಯದಲ್ಲಿ ಭಾರತೀಯ ನೇವಿಯೇಷನ್ ರೆಗ್ಯುಲೇಷನ್ ಪ್ರಕಾರ ವಿದೇಶಿ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ಮಾಡಲಾಗೋದಿಲ್ಲ. ಇದರ ಹಿಂದೆ ರಾಜಕೀಯ ಕೈವಾಡ ಇದೆ ಎಂದು ಕೂಡ ಹೇಳ್ತಾರೆ. 2012 ಅಕ್ಟೋಬರ್ನಲ್ಲಿ ಕಿಂಗ್ ಫಿಶರ್ ಏರ್ಲೈನ್ನ ನೌಕರರು ಕೂಡ ಸ್ಯಾಲರಿ ಕೊಡುತ್ತಿಲ್ಲ ಎಂದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ವಿಮಾನಗಳು ನಿಂತು ಹೋಗುತ್ತವೆ. ಅಕ್ಟೋಬರ್ 20, 2018ರಲ್ಲಿ ಭಾರತೀಯ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಕಿಂಗ್ ಫಿಶರ್ ಏರ್ಲೈನ್ಸ್ನ ಪರವಾನಗಿಯನ್ನ ರದ್ದು ಮಾಡಿತು. ನಂತರ ಕಿಂಗ್ ಫಿಶರ್ ಏರ್ಲೈನ್ಸ್ 63 ಕೋಟಿ ಟ್ಯಾಕ್ಸ್ ಕಟ್ಟಿಲ್ಲವೆಂದು ಸರ್ವಿಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಿಂಗ್ ಫಿಶರ್ ಏರ್ಲೈನ್ಸ್ನ ಒಂದು ವಿಮಾನವನ್ನ ಸೀಸ್ ಕೂಡ ಮಾಡುತ್ತದೆ. ನಂತರ ಈ ನ್ಯೂಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತದೆ. ಆಗ ಕಿಂಗ್ ಫಿಶರ್ ಏರ್ಲೈನ್ನ ಷೇರುಗಳು ಕೂಡ ಬೀಳಲು ಪ್ರಾರಂಭಿಸುತ್ತದೆ. ಅಷ್ಟರಲ್ಲೇ ಬ್ಯಾಂಕ್ಗಳು ಸಾಲವನ್ನ ಹಿಂದಿರುಗಿಸುವಂತೆ ಒತ್ತಾಯ ಮಾಡಲು ಶುರು ಮಾಡುತ್ತದೆ. ಮಲ್ಯ ಅವರು ತಮ್ಮ ಪೊಲಿಟಿಕಲ್ ಪವರ್ ಅನ್ನ ಉಪಯೋಗಿಸಿ ಹಣವನ್ನ ಕಟ್ಟಲು ಸ್ವಲ್ಪ ಸಮಯದವರೆಗೆ ಬ್ಯಾಂಕ್ಗಳು ಕಾಯುವ ಹಾಗೆ ಮಾಡ್ತಾರೆ. ಆದರೆ ಬ್ಯಾಂಕ್ಗಳು ಮಾರ್ಚ್ 2, 2016ರಲ್ಲಿ ಹಣವನ್ನ ಹಿಂದಿರುಗಿಸಲೇಬೇಕು ಎಂದು ಒತ್ತಾಯ ಮಾಡಿದಾಗ ಅಷ್ಟರಲ್ಲಾಗಲೇ ಮಲ್ಯ ಅವರು ಬ್ಯಾಂಕುಗಳಿಗೆ 9,000 ಕೋಟಿ ಸಾಲ ಮಾಡಿರುತ್ತಾರೆ. ಈ ಸಾಲ ಕಟ್ಟಲಾಗದೆ ಮಲ್ಯ ಲಂಡನ್ಗೆ ಓಡಿ ಹೋಗಬೇಕಾಯಿತು. ಸ್ನೇಹಿತರೆ, ಈಗ ಇಲ್ಲಿ ಬ್ಯಾಂಕ್ಗಳು ಮಾಡಿದ ತಪ್ಪು ಮತ್ತು ಈ ಪ್ರಕರಣದಲ್ಲಿ ರಾಜಕೀಯ ಕೈವಾಡ ಹೇಗೆ ಇತ್ತು ಎಂಬುದನ್ನು ತಿಳಿದುಕೊಳ್ಳೋಣ. ವಿಜಯ್ ಮಲ್ಯ ಅವರು ತಮ್ಮ ತವರು ರಾಜ್ಯವಾದ ಕರ್ನಾಟಕದಿಂದ 2 ಬಾರಿ ಸ್ವತಂತ್ರ ಸದಸ್ಯರಾಗಿ ರಾಜ್ಯಸಭೆಗೆ ಆಯ್ಕೆಯಾಗುತ್ತಾರೆ. 2002ರಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬೆಂಬಲದೊಂದಿಗೆ ಹಾಗೂ 2010ರಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಬೆಂಬಲದೊಂದಿಗೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗ್ತಾರೆ. ಅಲ್ಲಿಂದ 2016ರವರೆಗೂ ಅವರ ಮೇಲಿದ್ದ ಕೇಸ್ಗಳು ಹೊರಬಂದ್ರು. ಆ ಸಮಯದಲ್ಲಿ ಅವರು ಎಂಪಿ ಆಗಿಯೇ ಇದ್ರು. ಮೇ 2, 2016ರಲ್ಲಿ ರಾಜ್ಯಸಭೆಯ ಎಥಿಕ್ಸ್ ಪ್ಯಾನಲ್ ವಿಜಯ್ ಮಲ್ಯ ರಾಜ್ಯಸಭಾ ಸದಸ್ಯರಾಗಿ ಇರಬಾರದು ಎಂದು ನಿರ್ಧಾರ ತೆಗೆದುಕೊಳ್ಳುತ್ತೆ. ಆನಂತರ ಮಲ್ಯ ಭಾರತ ಬಿಟ್ಟು ಹೋಗ್ತಾರೆ. ಮಲ್ಯ ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಈ ರೀತಿ ಬರೆದಿದ್ರು: ನನ್ನ ಮೇಲೆ ಸರ್ಕಾರಿ ಸಂಸ್ಥೆ ತಪ್ಪು ಪ್ರಚಾರ ಮಾಡಿದೆ. ಇದು ನನಗೆ ಆಶ್ಚರ್ಯ ಉಂಟು ಮಾಡಿದೆ. 2012ರಲ್ಲಿ ತನ್ನ ಸಂಸ್ಥೆ ದಿವಾಳಿ ಆಗದಂತೆ ಒಂದು ಮಾರ್ಗ ಸಿಕ್ಕಿತ್ತು. ಅದುವೇ ಫಾರಿನ್ ಇನ್ವೆಸ್ಟ್ಮೆಂಟ್. ಅಂದಿನ ಸರ್ಕಾರ ವಿದೇಶಿ ಹೂಡಿಕೆಯನ್ನ ಒಪ್ಪಿಕೊಳ್ಳೋದಿಲ್ಲ. ಇದಕ್ಕೆ ಕಾರಣ 2010ರಲ್ಲಿ ಎಂಪಿ ಆಗಿ ಸ್ಪರ್ಧೆ ಮಾಡಿದಾಗ ನಾನು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಸಪೋರ್ಟ್ ತೆಗೆದುಕೊಂಡು ಗೆದ್ದಿದ್ದೆ. ಇದೇ ಕಾರಣಕ್ಕೆ ಕೇಂದ್ರದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ನನ್ನನ್ನು ದಿವಾಳಿ ಮಾಡಿತು ಎಂದು ವಿಜಯ್ ಮಲ್ಯ ಹೇಳ್ತಾರೆ. ಇಲ್ಲಿ ಹೇಳಬೇಕಾದ್ರೆ ಕಾಂಗ್ರೆಸ್ ಅಥವಾ ಬಿಜೆಪಿ ಯಾವುದೇ ಪಕ್ಷದ ತಪ್ಪಿಲ್ಲ ಅನ್ನುವ ಮಾತುಗಳು ಕೂಡ ಇದೆ. ಮಲ್ಯ ಅವರು ಪಕ್ಕಾ ಪ್ಲಾನ್ ಮಾಡಿ ಅನುಸರಿಸಿದ ದೊಡ್ಡ ಸ್ಕೆಚ್ ಇದಾಗಿತ್ತು ಎನ್ನಲಾಗುತ್ತೆ. ಆ ಸಮಯದಲ್ಲಿ ಭಾರತೀಯ ಬ್ಯಾಂಕ್ಗಳು ಅಭಿವೃದ್ಧಿ ಹೊಂದುತ್ತಿದ್ದವು. ಅಲ್ಲಿ ಸರಿಯಾದ ಟರ್ಮ್ ಅಂಡ್ ಕಂಡೀಷನ್ಸ್ ಇರಲಿಲ್ಲ. ಅಲ್ಲಿದ್ದ ಲೂಪ್ ಹೋಲ್ಗಳನ್ನ ಉಪಯೋಗಿಸಿಕೊಂಡು ಹಣವನ್ನ ಕಳ್ಳತನ ಮಾಡ್ತಾರೆ ಮಲ್ಯ. ಇದು ಹೇಗೆ ಎಂದು ಅರ್ಥವಾಗಬೇಕಾದರೆ ವಿಜಯ್ ಮಲ್ಯ ಅವರು ಯಾವ ರೀತಿ ಸಾಲವನ್ನ ತೆಗೆದುಕೊಂಡಿದ್ದಾರೆ ಮತ್ತು ಅದನ್ನ ಎಲ್ಲಿ ಹೂಡಿಕೆ ಮಾಡಿದ್ದಾರೆ ಎಂದು ಮೊದಲು ತಿಳಿಯಬೇಕು. ಸಾಮಾನ್ಯವಾಗಿ ಬ್ಯಾಂಕುಗಳು ಸಾಲವನ್ನ ಕೊಡಬೇಕಾದರೆ ವಸ್ತುವನ್ನ ಇಲ್ಲವೇ ದಾಖಲೆಗಳ ಮೇಲೆ ಅಡವಿಟ್ಟುಕೊಂಡು 90%ರವರೆಗೂ ಸಾಲವನ್ನ ಕೊಡುತ್ತವೆ. ಆದರೆ ದೊಡ್ಡ ದೊಡ್ಡ ಸಾಲವನ್ನ ಕೊಡುವಾಗ ಹೇಗೆ ಕೊಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಸ್ಥಳವನ್ನ, ಕಟ್ಟಡವನ್ನ, ದೊಡ್ಡ ದೊಡ್ಡ ಮಿಷನರಿಗಳನ್ನ ಅಡವಿಟ್ಟುಕೊಂಡು ಸಾಲವನ್ನ ಕೊಡ್ತಾರೆ. ಆದರೆ ವಿಜಯ್ ಮಲ್ಯ ಅವರ ವಿಷಯದಲ್ಲಿ ಆಫೀಸ್ ಸ್ಟೇಷನರಿ, ಬೋರ್ಡಿಂಗ್ ಪಾಸ್, ಪ್ರಿಂಟರ್ಸ್, ಫೋಲ್ಡಿಂಗ್ ಚೇರ್ಸ್, ಕಂಪ್ಯೂಟರ್ ಸ್ಕ್ರೀನ್, ವುಡನ್ ಟೇಬಲ್ ಹೀಗೆ ಯಾವುದು ಕಣ್ಣಿಗೆ ಕಾಣುತ್ತದೋ ಅದರ ಮೇಲೆ ಸಾಲವನ್ನ ಕೊಡ್ತಾರೆ. ಸಾಮಾನ್ಯವಾಗಿ ಯಾವುದೇ ಬ್ಯಾಂಕುಗಳು ಈ ರೀತಿ ವಸ್ತುಗಳ ಮೇಲೆ ಸಾಲ ಕೊಡೋದಿಲ್ಲ. ಯಾಕಂದ್ರೆ ಇವೆಲ್ಲವೂ ಕರೆಂಟ್ ಅಸೆಟ್ಗಳಾಗಿವೆ.
ನಿಮ್ಗೆ ಅರ್ಥವಾಗುವ ರೀತಿ ಹೇಳಬೇಕಾದ್ರೆ ಇವೆಲ್ಲವೂ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸಬಹುದಾದ ವಸ್ತುಗಳಾಗಿದೆ. ಇವುಗಳನ್ನ ಯಾವುದೇ ದಾಖಲೆಗಳಿಲ್ಲದೆ ಮಾರಾಟ ಕೂಡ ಮಾಡಬಹುದು. ಆದರೆ ಸ್ಥಳ ಕಟ್ಟಡವನ್ನ ದಾಖಲೆಗಳಿಲ್ಲದೆ ಮಾರಾಟ ಮಾಡಲಾಗೋದಿಲ್ಲ. ಈಗ ನೀವೇ ಆಲೋಚಿಸಿ, ಇಂತಹ ದಾಖಲೆಗಳಿಲ್ಲದ ವರ್ಗಾಯಿಸಬಹುದಾದ ವಸ್ತುಗಳ ಮೇಲೆ SBI ಸಾಲವನ್ನ ನೀಡುತ್ತದೆ. ಹಾಗೆಯೇ ಇನ್ನುಳಿದ ಬ್ಯಾಂಕ್ಗಳು ಕೂಡ ಸಾಲವನ್ನ ನೀಡುತ್ತವೆ. ಹೀಗೆ ಇದರಲ್ಲಿದ್ದ ಲೂಪ್ ಹೋಲ್ಗಳನ್ನ ಮಲ್ಯ ಅವರು ಉಪಯೋಗಿಸಿಕೊಳ್ತಾರೆ. SBIನ ಚೇರ್ಮನ್ ಆಗಿದ್ದ ಓಂ ಪ್ರಕಾಶ್ ಭಟ್ ಇವರು ಇಷ್ಟ ಬಂದಂತೆ ಮಲ್ಯ ಅವರಿಗೆ ಲೋನ್ ಅನ್ನ ನೀಡ್ತಾರೆ. ಇನ್ನೊಂದು ಕಡೆ ಇವರು ವಿಜಯ್ ಮಲ್ಯ ಅವರಿಗೆ ಮಾರಾಟವಾಗಿದ್ರು ಎಂಬ ರೂಮರ್ಸ್ಗಳು ಕೂಡ ಇವೆ. ಯಾವುದೇ ಸರಿಯಾದ ಟರ್ಮ್ಸ್ ಅಂಡ್ ಕಂಡೀಷನ್ ಫಾಲೋ ಮಾಡದೆ ಸಾಲ ನೀಡಿದ್ರು. ತೆಗೆದುಕೊಂಡ ಲೋನ್ ಅನ್ನ ವಿಜಯ್ ಮಲ್ಯ ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಉಪಯೋಗಿಸದೆ ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್ ಮತ್ತು ಸೌತ್ ಆಫ್ರಿಕಾ ಹೀಗೆ 7 ದೇಶಗಳಲ್ಲಿ ಸೆಲ್ ಕಂಪನಿಗಳ ಮೇಲೆ ಹೂಡಿಕೆ ಮಾಡ್ತಾರೆ. ಮಲ್ಯ ಅವರಿಗೆ ಬ್ಯಾಂಕುಗಳಿಂದ ಬಂದ ಸಾಲದ ಹಣವನ್ನ ಈ ಕಂಪನಿಗೆ ವರ್ಗಾಯಿಸ್ತಾರೆ. ಈ ಕಂಪನಿಗಳಿಗೆ ಯಾವುದೇ ಆದಾಯವಿಲ್ಲ, ಹೇಳಬೇಕಾದ್ರೆ ಅವುಗಳು ಆಕ್ಟಿವ್ ಆಗಿ ಕೂಡ ಇರೋದಿಲ್ಲ. ಮಲ್ಯ ಅವರು ಆ ಸಾಲದ ಹಣದಿಂದಲೇ RCB ತಂಡವನ್ನ 476 ಕೋಟಿ ಹಣವನ್ನ ಕೊಟ್ಟು ಖರೀದಿ ಮಾಡ್ತಾರೆ. ಇವೆಲ್ಲವೂ ಸಾರ್ವಜನಿಕ ಬ್ಯಾಂಕುಗಳಿಂದ ತೆಗೆದುಕೊಂಡ ಹಣದಿಂದಲೇ ಮಾಡ್ತಾರೆ. ಸ್ನೇಹಿತರೆ, ವಿಜಯ್ ಮಲ್ಯ ಅವರು ಕಂಪನಿಗಳ ನಷ್ಟದಿಂದಾಗಿ ದಿವಾಳಿ ಆಗ್ಲಿಲ್ಲ, ಬದಲಾಗಿ ಅವರು ಮಾಡಿದ ತಪ್ಪುಗಳಿಂದಾಗಿಯೇ ದಿವಾಳಿಯಾದರು. ವಿಜಯ್ ಮಲ್ಯ ಅವರ ಈ ಪತನದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.